ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಬೇರೆಯವರನ್ನು ಕಂಡು ಅವರ ಸಾಮರ್ಥ್ಯಗಳಿಗೆ ಅವರನ್ನು ಹೊಗಳುವ ನೀನು ವಿಶಾಲವಾದ ಹೃದಯವನ್ನು ಪಡೆದಿರುವೆ. ಒಬ್ಬರ ಸಾಮರ್ಥ್ಯವನ್ನು ಗುರುತಿಸಿ ಅವರನ್ನು ನೀನು ನಿನ್ನ ಮನಸ್ಸಿನಿಂದ ಮೆಚ್ಚಿದಾಗ ನಿನ್ನಲ್ಲಿ ಪ್ರೇರಣೆಯುಂಟಾಗುತ್ತದೆ. ಅದೇ ರೀತಿ ತನ್ನಲ್ಲಿರುವ ಸಾಮರ್ಥ್ಯಗಳನ್ನು ಮೆಚ್ಚಿ ತನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೋ. ನಿಜವಾದ ಆತ್ಮವಿಶ್ವಾಸದಲ್ಲಿ ಅಹಂಕಾರವಿರುವುದಿಲ್ಲ. ನಿನ್ನ ಆತ್ಮವಿಶ್ವಾಸ ನಿನಗೆ ನಿನ್ನ ನಿಜವಾದ ಸ್ವರೂಪವನ್ನು ತೋರಿಸುತ್ತದೆ. ಎಲ್ಲ ಸಮಯದಲ್ಲೂ ಶಾಂತವಾಗಿ ನೆಮ್ಮದಿಯಾಗಿರಲು ಹೇಗೆ ಸಾಧ್ಯವೆಂಬುದು ನಿನ್ನ ಪ್ರಶ್ನೆಯಲ್ಲವೇ? ನಿಜವಾದ ಶಾಶ್ವತವಾದ ಶಾಂತಿಯನ್ನು ಪಡೆಯಲು ತನ್ನಲ್ಲಿರುವ ನೋವುಗಳನ್ನು ನೀನು ಗುಣಪಡಿಸಬೇಕು. ಪೂಜೆಗೆ ಕುಳಿತಾಗ, ಧ್ಯಾನಕ್ಕೆಂದು ಕುಳಿತಾಗ ನಿನ್ನಲ್ಲಿರುವ ಶಾಂತಿ ಇಡೀ ದಿನವೇ ನಿನ್ನಲ್ಲಿರಬೇಕೆಂದರೆ ನೀನು ಮಾಡುವ ಪೂಜೆಯಲ್ಲಿ, ಧ್ಯಾನದಲ್ಲಿ ನಿನ್ನ ನೋವುಗಳು ಮಾಯವಾಗಿ ನಿನ್ನಲ್ಲಿ ಸಕಾರಾತ್ಮಕತೆ, ಪ್ರೀತಿ, ದಿವ್ಯ ಶಕ್ತಿ ಮಾತ್ರವೇ ತುಂಬಿರಲಿ ಎಂದು ಪ್ರಾರ್ಥಿಸು. ನೀನು ಮಾಡುವ ಪೂಜೆ, ವ್ರತ, ಧ್ಯಾನದ ಉದ್ದೇಶ ಮೊದಲು ನಿನ್ನ ಮನಸ್ಸಿನಿಂದ ಎಲ್ಲ ರೀತಿಯ ನೋವುಗಳನ್ನು ಕೊನೆಗೊಳಿಸಬೇಕೆಂಬುದಾಗಿರಬೇಕು. ಪ್ರೀತಿ, ಕೃತಜ್ಞತೆ, ಸಕಾರಾತ್ಮಕತೆ ತನ್ನಲ್ಲಿ ಹೆಚ್ಚಿಸಿಕೊಂಡಾಗ ನೋವು ಮಾಯವಾಗುತ್ತದೆ. ನನ್ನ ಮಗುವೇ, ಮನಸ್ಸಿನ ಶಾಂತಿಗೋಸ್ಕರ ಮಾತ್ರವೇ ಪೂಜೆಯನ್ನು ಮಾಡು. ನಿನ್ನ ಜೀವನದಲ್ಲಿ ಏನು ಬೇಕೆಂಬುದು ಈ ನಿನ್ನ ತಂದೆಗೆ ತಿಳಿದಿದೆ. ನಿನಗೆ ಎಲ್ಲ ನೀಡುತ್ತೇನೆ. ನನ್ನ ಮಾತಿನಲ್ಲಿ ನಿನಗೆ ನಂಬಿಕೆ ಇರಲಿ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.